ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಮೀನ ರಾಶಿಯವರೇ, ಜೂನ್ 20, 21, 22, 23 ಮತ್ತು 24ನೇ ತಾರೀಕು ನಿಮ್ಮ ಜೀವನದಲ್ಲಿ ಒಂದು ದೊಡ್ಡದಾಗಿರುವಂತಹ ಸುನಾಮಿಯಂತೆ ಒಂದು ಕರೆ ಬರುತ್ತದೆ. ಅದು ಬಂದ ನಂತರ ನೀವು ಬಹಳಷ್ಟು ಭಯ ಪಡುತ್ತೀರಾ ಮತ್ತು ನಿಮ್ಮ ಜೀವನದಲ್ಲಿ ನೀವು ಯಾವುದು ನಡೆಯಬಾರದು ಎಂದು ಅಂದುಕೊಂಡಿದ್ದೀರೋ ಅದು ನಡೆಯುವ ಸಮಯ ಹತ್ತಿರಕ್ಕೆ ಬಂದಿದೆ. ಈಗ ನೀವು ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ನಿಮ್ಮ ಮನೆ, ಮನಸ್ಸು, ಜೀವನ ಈಗ ಬಹಳಷ್ಟು ಸಂತೋಷದ ಒಂದು ಅಲೆಯನ್ನು ಬೀಸುವಂತಹ ಸಂದರ್ಭ. ಈ ಒಂದು ದೊಡ್ಡದಾದ ಸಮುದ್ರದಲ್ಲಿ ನೀವು ಬಹಳಷ್ಟು ಕಷ್ಟ, ನೋವು, ದುಃಖವನ್ನು ಅನುಭವಿಸಿದ್ದೀರಾ. ಆದರೆ ಈಗ ಅದ್ಭುತವಾಗಿರುವ ಒಂದು ಸುನಾಮಿಯ ಅಲೆ, ಸಂತೋಷದ ಅಲೆ ನಿಮ್ಮ ಜೀವನವನ್ನು ಬಹಳಷ್ಟು ನೆಮ್ಮದಿಯಿಂದ, ಶಾಂತಿಯಿಂದ ತುಂಬುತ್ತದೆ. ಹೌದು, ವಿಡಿಯೋವನ್ನು ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಮೊದಲನೇದಾಗಿ ಎಲ್ಲವನ್ನ ಅರ್ಥ ಮಾಡಿಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಎಲ್ಲವೂ ಸರಿ ಹೋಗ್ತಾ ಹೋಗುತ್ತೆ. ಈ ಒಂದು ವಿಡಿಯೋಗೆ ಲೈಕ್ ಕೊಟ್ಟು ಓಂ ಶ್ರೀ ಮಾತ್ರೇ ನಮಃ ಎಂದು ಕಮೆಂಟ್ ಮಾಡಿ. ಏಕೆಂದರೆ ಶ್ರೀ ಮಾತೆಯ ನಮಃ ಒಂದು ವಿಶೇಷವಾಗಿರುವಂತಹ ಒಂದು ಆಶೀರ್ವಾದ ನಿಮ್ಮ ಜೀವನದಲ್ಲಿ ವಿಶೇಷವಾಗಿರುವಂತಹ ಶಕ್ತಿಯನ್ನು ಕೊಡುತ್ತದೆ. ನಿಮ್ಮ ಪ್ರತಿಯೊಂದು ಕಷ್ಟಗಳು, ಕಾರ್ಪಣ್ಯಗಳಿಗೆ ಪ್ರತಿ ಉತ್ತರ ಸಿಗುತ್ತದೆ. ಒಟ್ಟಾರೆಯಾಗಿ ನಿಜವಾದ ಹೃದಯ ಮತ್ತು ಪ್ರಾಮಾಣಿಕ ಹೃದಯದಿಂದ ನಿಮ್ಮ ಜೀವನದಲ್ಲಿ ಎಲ್ಲವನ್ನ ನಿರ್ವಹಿಸಿದ್ದೀರಾ. ಈಗ ಅದರ ಒಂದು ಪ್ರತಿಫಲವನ್ನು ಅನುಭವಿಸುವ ಸಮಯ ಮತ್ತು ನಿಮ್ಮ ಇಡೀ ಕುಟುಂಬದ ಎಲ್ಲ ದೇವರ ಆಶೀರ್ವಾದಗಳು ನಿಮ್ಮ ಪ್ರೀತಿಯನ್ನ, ಒಂದು ನೆಮ್ಮದಿಯನ್ನ, ಶಾಂತಿಯನ್ನ ತಂದುಕೊಡುತ್ತದೆ. ಒಟ್ಟಾರೆಯಾಗಿ ಜೂನ್ 20ರಿಂದ 25ರವರೆಗೆ ಇದನ್ನು ನೀವು ನಂಬುವುದಕ್ಕೆ ಸಾಧ್ಯವಿಲ್ಲ ಮತ್ತು ಇದನ್ನು ಕೇಳಿದಾಗ ನೀವು ತೀವ್ರ ಅಪಘಾತಕ್ಕೆ ಒಳಗಾಗುತ್ತೀರಾ. ನನ್ನನ್ನು ನಂಬಿರಿ, ಸತ್ಯ ಬೆಳಕಿಗೆ ಬಂದಾಗ ನೀವು ದಿಗ್ಭ್ರಮೆಗೊಳ್ಳುತ್ತೀರಾ. ವಿಶೇಷವಾಗಿ ನಿಮ್ಮ ಜೀವನದಲ್ಲಿ ಈಗ ಗ್ರಹಗಳು ತಮ್ಮ ಸ್ಥಾನವನ್ನು ಬದಲಾಯಿಸ್ತಾ ಇದೆ. ನಿಮ್ಮ ಜಾತಕದ ಮೇಲೆ ಅದ್ಭುತವಾಗಿರುವ ಪ್ರಭಾವವನ್ನು ಬೀರ್ತಿರುವಂತಹ ವಿಶೇಷವಾಗಿರುವ ಗ್ರಹಗಳ ಒಂದು ಆಶೀರ್ವಾದ ನಿಮ್ಮ ಜೀವನವನ್ನು ಒಂದು ದೊಡ್ಡ ಸವಾಲು ಒಡೆಯದಂತೆ ಮಾಡುತ್ತದೆ. ಏಕೆಂದರೆ ಸವಾಲುಗಳು, ಕಷ್ಟಗಳು ಮತ್ತು ಕಣ್ಣೀರು ನಿಮಗೆ ಸರ್ವೇ ಸಾಮಾನ್ಯವಾಗಿ ಬಿಟ್ಟಿದೆ. ಮೀನ ರಾಶಿಯವರಿಗೆ ನಿಮಗೆ ಗಂಭೀರವಾಗಿರುವಂತಹ ಪರಿಸ್ಥಿತಿಯನ್ನು ಸೃಷ್ಟಿಸಬಹುದು. ಆದ್ದರಿಂದ ಜಾಗರೂಕರಾಗಿರುವುದು ಬಹಳ ಮುಖ್ಯ. ನೀವು ಪ್ರತಿಯೊಂದು ಸನ್ನಿವೇಶದಲ್ಲೂ ಎಚ್ಚರಿಕೆಯಿಂದ ಇರಬೇಕು. ಏಕೆಂದರೆ ಈ ಸಮಯವು ನಿಮಗೆ ಬಹಳ ನಿರ್ಣಾಯಕವಾಗಿರುತ್ತದೆ. ನೀವು ಇದನ್ನು ಸಹ ತಿಳಿದುಕೊಳ್ಳಬೇಕು. ಕಳೆದ ಕೆಲವು ವರ್ಷಗಳಿಂದ ನೀವು ಹಲವಾರು ತೊಂದರೆಗಳನ್ನು ಅನುಭವಿಸಿದ್ದೀರಾ. ಹಲವಾರು ನೋವಿನ ಸಂಗತಿಗಳು ನಿಮ್ಮ ಜೀವನದಲ್ಲಿ, ನಿಮ್ಮ ದಾರಿಯಲ್ಲಿ ನಿಂತಿವೆ ಮತ್ತು ಯಾವುದೋ ಅದೃಶ್ಯ ಶಕ್ತಿ ನಿಮ್ಮನ್ನು ತಡೆಯಲು ಪ್ರಯತ್ನಿಸುತ್ತಿದೆ ಎಂದು ತೋರುತ್ತಿದೆ. ಇದೆಲ್ಲ ಒಂದು ಶತ್ರುಗಳ ಹಿಂದೆ ಇರ್ತಕ್ಕಂತಹ ಕಾಟನ ಅಥವಾ ಒಂದು ಶತ್ರುಗಳು ತೊಂದರೆ ಕೊಡ್ತಿರುವಂತಹ ವಿಚಾರನ ಅಥವಾ ನಿಮ್ಮ ಜೀವನದಲ್ಲಿ ಎಲ್ಲವೂ ಗ್ರಹಗತಿಗಳ ಪ್ರಕಾರ ನಡೆಯುತ್ತಿದೆಯಾ, ಎಲ್ಲವೂ ಕೂಡ ಒಂದು ಗೊಂದಲಮಯವಾಗಿದೆ. ಕೆಟ್ಟ ಕಣ್ಣು ದೃಷ್ಟಿಗಳು ನಿಮಗೆ ಹಾನಿ ಮಾಡಲು ಪ್ರಯತ್ನಿಸುತ್ತಿದ್ದಾರೆ. ಈ ವ್ಯಕ್ತಿಯು ನಿಮಗೆ ಹಲವಾರು ಬಾರಿ ತಾಂತ್ರಿಕ ಆಚರಣೆಗಳನ್ನು ಮಾಡುತ್ತಿದ್ದಾರೆ. ಆದರೆ ನಿಮ್ಮ ಕುಟುಂಬ ದೇವತೆಯ ಆಶೀರ್ವಾದ ಯಾವಾಗಲೂ ಕೂಡ ನಿಮ್ಮ ಮೇಲಿರೋದ್ರಿಂದ ಎಲ್ಲ ತೊಂದರೆಗಳು ಕೂಡ ಅದಕ್ಕಾಗಿಯೇ ಒಂದು ತೀವ್ರವಾಗಿರುವಂತಹ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿಕೊಂಡು ರಕ್ಷಣಾತ್ಮಕವಾದ ಕವಚದ ಒಳಗೆ ನಿಮ್ಮನ್ನು ಒಂದು ಬಚ್ಚಿಟ್ಟಿದಂತಹ ಶಕ್ತಿ ಯಾವುದು ಅಂದರೆ ನಿಮ್ಮ ಕುಲದೇವರ ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಪ್ರತಿ ಬಾರಿಯೂ ವಿಫಲನಾಗಿ ಆ ಒಬ್ಬ ಶತ್ರು ಮೋಸಕ್ಕೆ ಒಳಗಾಗಿದ್ದಾನೆ. ಅದಕ್ಕೋಸ್ಕರ ನಿಮ್ಮ ಶತ್ರು ನಿಮ್ಮ ಅತ್ಯುತ್ತಮವಾದ ಪ್ರಯತ್ನದ ಹೊರತಾಗಿಯೂ ಕೂಡ ನಿಮಗೆ ಹಾನಿಯನ್ನು ಮಾಡಲು ಸಾಧ್ಯವಾಗುತ್ತಿಲ್ಲ. ಅದಾಗಿಯೂ ಕೂಡ ಅವನ ಮಾಟ ಮಂತ್ರದ ಪರಿಣಾಮಗಳು ನಿಮ್ಮ ಜೀವನದಲ್ಲಿ ಸ್ಪಷ್ಟವಾಗಿ ಗೋಚರಿಸುತ್ತವೆ. ಅದಕ್ಕಾಗಿ ನಿಮ್ಮ ಜೀವನದಲ್ಲಿ ಈಗ ಅಲ್ಲೋಲ ಕಲ್ಲೋಲಗಳು, ಕೆಟ್ಟ ಯೋಚನೆಗಳು ಮತ್ತು ಯೋಜನೆಗಳು ಯಾವಾಗಲೂ ವಿಫಲವಾಗುತ್ತಾ ನಿಮ್ಮ ವಿರುದ್ಧ ದಿಕ್ಕಿನಲ್ಲಿ ಹೋಗುತ್ತಾ ಇದೆ. ನಿಮ್ಮ ಜೀವನದಲ್ಲಿ ಪುನರಾವರ್ತಿತ ಘಟನೆಗಳು ನಿಮ್ಮನ್ನು ಕೋಪದಿಂದ ತುಂಬುತ್ತವೆ. ಆದರೆ ಈಗ ನೀವು ಕೋಪಗೊಳ್ಳುವ ಅಗತ್ಯವಿಲ್ಲ. ಏಕೆಂದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೆ ಈಗ ಉತ್ತಮವಾಗಿರುವಂತಹ ಕೊನೆಯ ಹಂತವನ್ನು ತಲುಪುವಂತಹ ಸಮಯ. ನಿಮ್ಮ ಜೀವನದಲ್ಲಿ ಹೊಸ ಅಧ್ಯಾಯ, ಸುವರ್ಣ ಯುಗ ಪ್ರಾರಂಭವಾಗುತ್ತೆ. ಅಲ್ಲಿ ದುಃಖಗಳು, ನೋವು ಮತ್ತು ಕಷ್ಟಗಳು ಹಿಂದೆ ಉಳಿಯುತ್ತವೆ. ನಿಮ್ಮ ಅದೃಷ್ಟ ವಜ್ರಕ್ಕಿಂತಲೂ ಮೌಲ್ಯವಾಗಿ ಹೊಳೆಯುವ ಸಮಯ ಇದಾಗಿದೆ ಮತ್ತು ನಿಮ್ಮ ಜೀವನದಲ್ಲಿ ಒಂದು ಅನನ್ಯ ಪವಾಡ ಸಂಭವಿಸುತ್ತದೆ. ಅದನ್ನು ನೀವು ಸ್ವಂತ ಕಣ್ಣುಗಳಿಂದ ನೋಡುತ್ತೀರಾ. ಜೂನ್ 20ರಿಂದ ಜೂನ್ 25ರವರೆಗೆ ಈ ವಿಡಿಯೋದಲ್ಲಿ ಬರ್ತಕ್ಕಂಥ ಒಂದು ಸಣ್ಣ ಮಾಹಿತಿಯ ಪರಿಹಾರವನ್ನು ಅನುಸರಿಸಿ ನೋಡಿ. ನಿಮ್ಮ ಮನಸ್ಸು ಸಂತೋಷದಿಂದ ತುಂಬುತ್ತದೆ. ಒಂದು ಕ್ಷಣವೂ ಕೂಡ ತಪ್ಪಿಸಿಕೊಳ್ಳಬೇಡಿ. ಏಕೆಂದರೆ ಇದು ನಿಮ್ಮ ಜೀವನವನ್ನು ಪುನರಾವರ್ತಿಸುವ, ನಿಮ್ಮನ್ನು ಹೊಸ ದಿಕ್ಕಿಗೆ ಕರೆದುಕೊಂಡು ಹೋಗುವಂತಹ ಮಾಹಿತಿ. ಅದಕ್ಕೋಸ್ಕರ ನಿಮ್ಮ ಜೀವನದಲ್ಲಿ ಇನ್ನು ಮುಂದೆ ಎಲ್ಲವೂ ಕೂಡ ಬದಲಾಗುತ್ತದೆ. ನಿಮಗೆ ಲಕ್ಷ್ಮೀ ದೇವಿಯ ಸಂಪೂರ್ಣವಾದ ಅನುಗ್ರಹ ಕೂಡ ಕೈ ಹಿಡಿಯುತ್ತದೆ. ಅದಲ್ಲದೆ ಈ ಜೀವನದಲ್ಲಿ ನೀವು ನಂಬಿಕೆ ಇಟ್ಟಿರುವಂತಹ ಕೆಲವೊಂದಿಷ್ಟು ವ್ಯಕ್ತಿಗಳ ಮೋಸಕ್ಕೆ ಒಳಗಾಗಿರೋದ್ರಿಂದ ಈಗ ಖಂಡಿತವಾಗಿ ನೀವು ದೇವರ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ಕೆಲಸವನ್ನು ನಿರ್ವಹಿಸಿದರೆ ಯಾವುದೇ ರೀತಿಯ ಅಡೆತಡೆಗಳು, ತೊಂದರೆಗಳು,
ಶತ್ರುಗಳ ಕಾಟಗಳು ನಿಮ್ಮ ಮೇಲೆ ಬೀಳೋದಿಲ್ಲ. ನಿಮ್ಮ ತೊಂದರೆಗಳು ಕೊನೆಗೊಳ್ಳುತ್ತೆ ಮತ್ತು ನಿಮ್ಮ ಅದೃಷ್ಟ ಬದಲಾಗುತ್ತದೆ. ನಿಮ್ಮ ದೊಡ್ಡ ಶತ್ರು ಯಾರು ಎಂದು ನಾನು ನಿಮಗೆ ಇವಾಗ ತಿಳಿಸಿಕೊಡ್ತೇನೆ. ಈ ವ್ಯಕ್ತಿ ನಿರಂತರವಾಗಿ ನಿಮ್ಮ ಜೀವನವನ್ನು ಅಡ್ಡಿಪಡಿಸಲು ಪ್ರಯತ್ನಿಸ್ತಾ ಇದ್ದಾರೆ. ಈ ವ್ಯಕ್ತಿ ಹೊರಗಿನವರಲ್ಲ, ಆದರೆ ನಿಮ್ಮ ಹತ್ತಿರದಲ್ಲೇ ಇರ್ತಕ್ಕಂಥ ಜನರಲ್ಲಿ ಒಬ್ಬರಾಗಿರ್ತಾರೆ. ನಾವು ಆಗಾಗ್ಗೆ ನಮ್ಮ ಸಮಸ್ಯೆಗಳನ್ನು ನಮ್ಮ ಅದೃಷ್ಟದ ಮೇಲೆ ದೂಷಿಸುತ್ತೇವೆ, ಆದರೆ ಸತ್ಯ ಬೇರೆ ಇರುತ್ತದೆ, ವಿಷಯಗಳು ಬೇರೆ ಇರುತ್ತವೆ. ನಿಮ್ಮ ಅದೃಷ್ಟ ತುಂಬ ಅಶುಭ, ಆದರೆ ಈ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಅಡೆತಡೆಗಳನ್ನು ಸೃಷ್ಟಿಸ್ತಾ ಇರುವಂತಹ, ನಿಮ್ಮ ಜೀವನವನ್ನು ನಾಶ ಮಾಡೋದಕ್ಕೆ ಪ್ರಯತ್ನ ಇರುವಂತಹ ವ್ಯಕ್ತಿಯಾಗಿರ್ತಾರೆ. ನೀವು ಪದೇ ಪದೇ ವೈಫಲ್ಯಗಳನ್ನು ಎದುರಿಸುತ್ತಿರುವಂತಹ ವ್ಯಕ್ತಿ ಇವರು. ಈ ವ್ಯಕ್ತಿ ನಿಮ್ಮ ಯಶಸ್ಸು, ಸಂತೋಷದ ಬಗ್ಗೆ ಅಸೂಯೆ ಹೊಂದಿದ್ದಾನೆ ಮತ್ತು ನಿಮ್ಮ ವಿರುದ್ಧ ನಿರಂತರವಾಗಿ ಒಂದು ಪಿತೂರಿಯನ್ನು ನಡೆಸ್ತಾ ಇದ್ದಾರೆ. ಈಗ ಈ ವ್ಯಕ್ತಿಯನ್ನು ಗುರುತಿಸುವ ಮತ್ತು ಅವರಿಂದ ದೂರ ಇರುವ ಸಮಯ ಬಂದಿದೆ. ಇಂದಿನಿಂದ ನಿಮ್ಮ ಜೀವನದಲ್ಲಿ ಈ ವ್ಯಕ್ತಿಯ ಬಗ್ಗೆ ಕಲಿತುಕೊಳ್ತೀರಾ. ಅದರ ಸತ್ಯವು ಈಗ ನಿಮಗೆ ಬಹಿರಂಗವಾಗುತ್ತದೆ. ಇದು ನಿಮ್ಮನ್ನು ಸಂಪೂರ್ಣವಾಗಿ ಅಲುಗಾಡಿಸುವಂತೆ ಮಾಡುತ್ತದೆ. ಇದು ಸರಳ ವಿಷಯವಲ್ಲ, ಆದರೆ ಇಲ್ಲಿಯವರೆಗೆ ನೀವು ಅರ್ಥ ಮಾಡಿಕೊಳ್ಳಲು ಬಹಳಷ್ಟು ಕಷ್ಟಪಟ್ಟಿದ್ದೀರಾ. ಸಾಧ್ಯವಾಗದ ಸತ್ಯ. ಆದ್ದರಿಂದ ವಿಡಿಯೋವನ್ನು ಕೊನೆವರೆಗೂ ನೋಡಿದರೆ ನಿಮಗೆ ಎಲ್ಲವೂ ಕೂಡ ಬಹಿರಂಗವಾಗುತ್ತದೆ. ಇದು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮಾಹಿತಿ. ಈ ವ್ಯಕ್ತಿಯ ನಿಮ್ಮ ಮುಂದೆ ಹಿತೈಷಿಯಂತೆ ನಟಿಸುತ್ತಾನೆ ಮತ್ತು ನಿಮ್ಮ ಬೆನ್ನ ಹಿಂದೆ ಅವನು ನಿಮಗೆ ದೊಡ್ಡ ಶತ್ರುವಾಗಿ ಪರಿಣಮಿಸಿದ್ದಾನೆ. ನಿಮ್ಮನ್ನು ಎಲ್ಲ ರೀತಿಯ ತೊಂದರೆಗಳಿಗೆ ಒಳಗು ಮಾಡ್ತಾನೆ. ಇಲ್ಲಿಯವರೆಗೆ ನಿಮ್ಮ ಜೀವನದಲ್ಲಿ ಲೆಕ್ಕವಿಲ್ಲದಷ್ಟು ಸಮಸ್ಯೆಗಳನ್ನು ಸೃಷ್ಟಿಸಿದ್ದಾನೆ. ಒಟ್ಟಾರೆಯಾಗಿ ಜೂನ್ 20ರಿಂದ 25ನೇ ತಾರೀಕಿನವರೆಗೆ ನಿಮ್ಮ ಜೀವನದಲ್ಲಿ ಶತ್ರುಗಳ ಒಂದು ಆಟ ಮುಕ್ತಾಯವಾಗುತ್ತದೆ. ಹೊಸ ಜೀವನಕ್ಕೆ ಕಾಲಿಡುವಂತಹ ಪರಿಸ್ಥಿತಿ. ಇವರು ಕಳೆದು ಹೋದ ನಂತರ ನಿಮ್ಮ ಜೀವನದಲ್ಲಿ ಸಂಪತ್ತು ಮತ್ತೆ ಬರುತ್ತದೆ. ಆರೋಗ್ಯ, ಅಭಿವೃದ್ಧಿ ಎಲ್ಲದರಲ್ಲೂ ಕೂಡ ಯಶಸ್ಸನ್ನು ಗಳಿಸಿಕೊಳ್ತೀರಾ. ಈ ವ್ಯಕ್ತಿಯಿಂದ ನಿಮ್ಮ ಜೀವನದಲ್ಲಿ ಎಲ್ಲ ರೀತಿಯ ನರಕದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿತ್ತು. ಈ ವ್ಯಕ್ತಿ ಯಾರು, ಅವರ ಹೆಸರೇನು, ಇದೆಲ್ಲವೂ ಕೂಡ ಇವಾಗ ನಿಮಗೆ ಬಹಿರಂಗವಾಗುವಂತಹ ಕ್ಷಣವಾಗಿದೆ. ಏಕೆಂದರೆ ಈ ಸಮಯದಲ್ಲಿ ಗ್ರಹಗಳ ವಿಶೇಷವಾದ ಬದಲಾವಣೆಗಳು ನಿಮ್ಮ ಶತ್ರುಗಳ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತದೆ. ಮೊದಲು ನಾನು ನಿಮಗೆ ಒಂದು ಪ್ರಮುಖವಾದ ವಿಚಾರವನ್ನು ಹೇಳಲು ಬಯಸುತ್ತಿದ್ದೇನೆ. ನೀವು ಇನ್ನು ಈ ವಿಷಯದಲ್ಲಿ ನೀವು ತಡ ಮಾಡದೆ ಎಲ್ಲವನ್ನ ಕೂಡ ತಿಳಿದುಕೊಳ್ಳಬೇಕು. ನೀವು ಪ್ರತಿದಿನ ಅಂತಹ ಅದ್ಭುತ ಮತ್ತು ತಿಳುವಳಿಕೆಯ ಮಾಹಿತಿಯನ್ನು ಪಡೆದುಕೊಂಡಾಗ ಮಾತ್ರ ನಿಮ್ಮ ಜೀವನದಲ್ಲಿ ಹೊಸ ಹೊಸ ಅಭ್ಯಾಸಗಳನ್ನು ನೀವು ಸೃಷ್ಟಿ ಮಾಡಿಕೊಂಡಾಗ ಮಾತ್ರ ನಿಮ್ಮ ಕಷ್ಟಗಳು ದೂರವಾಗುತ್ತದೆ. ಕಹಿ ಸತ್ಯವು ನಿಮ್ಮನ್ನು ದಿಗ್ಭ್ರಮೆಗೊಳಿಸುತ್ತದೆ. ನೀವು ಜೀವನದಲ್ಲಿ ಬಹಳಷ್ಟು ನೋವನ್ನು ಅನುಭವಿಸಿದ್ದೀರಾ, ಸಮಸ್ಯೆಗಳನ್ನು ಮೈ ಮೇಲೆ ಎಳೆದುಕೊಂಡಿದ್ದೀರಾ. ಈಗ ಅದರಿಂದ ಹೇಗೆ ಹೊರಬರಬಹುದು ಎಂಬುದನ್ನು ಸಹ ನಾನು ನಿಮಗೆ ತಿಳಿಸಿಕೊಡ್ತೇನೆ. ನಿಮ್ಮ ಜೀವನದಲ್ಲಿ ಯಾವುದು ದೊಡ್ಡ ಒಂದು ವಿಷಯ ಸಂಭವಿಸಲಿದೆ ಮತ್ತು ಯಾವ ಪವಾಡಗಳು ಸಂಭವಿಸುತ್ತವೆ ಇವನ್ನೆಲ್ಲ ವಿವರವಾಗಿ ತಿಳಿದುಕೊಂಡ ನಂತರ ಕಳೆದ ಹಲವಾರು ವರ್ಷಗಳಿಂದ ನೀವು ಲೆಕ್ಕವಿಲ್ಲದಷ್ಟು ಕಷ್ಟಗಳನ್ನು ಮತ್ತು ತೊಂದರೆಗಳನ್ನು ಎದುರಿಸಿದ್ದೀರಾ. ಅದಕ್ಕಾಗಿ ಬದಲಾಗಿ ನೀವು ಸಂಪೂರ್ಣವಾಗಿ ಹೊಸ ಮತ್ತು ಸಕಾರಾತ್ಮಕವಾಗಿರುವಂತಹ ಕಾರ್ಯಗಳಿಗೆ ಲೆಕ್ಕ ಹಾಕಲಾಗಿದೆ ಎಂದು ತಿಳಿದುಕೊಳ್ಳಿ. ನೀವು ಸಂತೋಷ ಪಡುತ್ತೀರಿ. ಹೌದು, ಸರಿಯಾಗಿ ಕೇಳಿಸಿಕೊಂಡಿದ್ದೀರಾ. ನಿಮ್ಮ ಜೀವನದ ಮೇಲೆ ಈಗ ಮಹಾವಿಷ್ಣುವಿನ ಅನುಗ್ರಹ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದ ಕಾರ್ಯನಿರ್ವಹಿಸ್ತಾ ಇದೆ. ಈಗ ನಿಮ್ಮ ಜೀವನದಲ್ಲಿ ಅದೃಷ್ಟ ವಜ್ರಕ್ಕಿಂತಲೂ ಹೆಚ್ಚಿನಾಗಿ ಬೆಳಗಲು ಶುರು ಮಾಡುತ್ತದೆ. ಮೊದಲನೇದಾಗಿ ಆರೋಗ್ಯವೇ ಭಾಗ್ಯ. ನಿಮಗೆ ದೇವರು ಆರೋಗ್ಯದ ಒಂದು ವಿಚಾರದಲ್ಲಿ ಸಿಹಿ ಸುದ್ದಿಯನ್ನು ಕೊಡ್ತಾ ಇದ್ದಾರೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ಏನನ್ನೇ ಸಾಧಿಸಬೇಕು, ಯಶಸ್ಸನ್ನು ಪಡೆದುಕೊಳ್ಬೇಕು ಅಂದರೆ ಆರೋಗ್ಯ ಮುಖ್ಯವಾಗಿರುತ್ತದೆ. ಈ ಸಮಯದಲ್ಲಿ ಉತ್ತಮವಾದ ಆರೋಗ್ಯವನ್ನು ಸೇವನೆ ಮಾಡಬೇಕು. ದೇವರ ಮೇಲೆ ನಂಬಿಕೆ ಇಟ್ಟು ನಿಮ್ಮ ಕೆಲಸವನ್ನು ಶ್ರದ್ಧಾ ಭಕ್ತಿಯಿಂದ ನಿರ್ವಹಿಸ್ಕೊಂಡು ಹೋಗಬೇಕು. ಇದರಿಂದ ಸಂಪತ್ತು, ಸಮೃದ್ಧಿ ಮತ್ತು ಅಪಾರವಾದ ಸಂತೋಷವನ್ನು ಪಡೆದುಕೊಳ್ತೀರಾ. ನಿಮ್ಮ ಮನೆಯು ಹಣದಿಂದ ತುಂಬುತ್ತದೆ ಮತ್ತು ನಿಮ್ಮ ಸಂಪತ್ತನ್ನು ಎಣಿಸಲು ನೀವು ಯಂತ್ರವನ್ನು ತರಿಸಬೇಕಾಗುತ್ತದೆ. ಅಂತಹ ದೊಡ್ಡ ಪವಾಡವು ನಿಮ್ಮ ಜೀವನದಲ್ಲಿ ಸಂಭವಿಸಲಿದೆ. ಈ ಒಂದು ಸತ್ಯವು ನಿಮ್ಮನ್ನ ಪವಾಡದ ಸದೃಶ್ಯದ ರೀತಿ ಕೆಲಸ ಮಾಡುತ್ತೆ. ಜೀವನದಲ್ಲಿ ಎಲ್ಲವೂ ಸಂಭವಿಸುತ್ತದೆ. ನೀವು 100ಕ್ಕೆ 100ರಷ್ಟು ಎಲ್ಲವನ್ನ ಕೂಡ ಪಡೆದುಕೊಳ್ಳುವಂತಹ ಯೋಗ್ಯತೆಯನ್ನು ಒಳಗೆ ಮಾಡಿಕೊಂಡಿದ್ದೀರಾ. ನಿಮ್ಮ ಜೀವನದಲ್ಲಿ ಬರಲಿರುವ ದೊಡ್ಡ ಸುದ್ದಿಗಳು, ಸಿಹಿ ಸುದ್ದಿಗಳು ನಿಮ್ಮನ್ನ ಸಂತೋಷದಿಂದ ನೃತ್ಯ ಮಾಡುವಂತೆ ಮಾಡುತ್ತದೆ. ಹೌದು, ಇದು ನಿಮಗೆ ಹಲವಾರು ವರ್ಷಗಳಿಂದ ಕಾಯುತ್ತಿದ್ದ ಒಳ್ಳೆಯ ಸುದ್ದಿಯ ಒಂದು ಪ್ರತಿಫಲ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಇನ್ನು ಮುಂದಿನ 48 ಗಂಟೆಗಳಲ್ಲಿ ಇದನ್ನು ಸ್ವೀಕರಿಸುತ್ತೀರಾ. ನಿಮ್ಮ ಹಾದಿಯಲ್ಲಿ ಎಲ್ಲವೂ ಕೂಡ ಬದಲಾಗುತ್ತದೆ. ಗ್ರಹಗಳ ಬದಲಾವಣೆ, ನಕ್ಷತ್ರಗಳ ದಿಕ್ಕು ಬದಲಾವಣೆ ಈ ಸಮಯದಲ್ಲಿ ಅತ್ಯಂತ ಶುಭಕರ ಎಂದು ಪರಿಣಮಿಸುತ್ತದೆ. ಈ ವಿಡಿಯೋದ ಆರಂಭದಿಂದ ಕೊನೆಯವರೆಗೆ ವೀಕ್ಷಿಸಲು ನಾನು ನಿಮಗೆಲ್ಲರಿಗೂ ವಿನಂತಿಸುತ್ತೇನೆ. ಏಕೆಂದರೆ ಇಂತಹ ಶುಭ ಅವಕಾಶಗಳು ಮತ್ತೆ ಸಿಗೋದಿಲ್ಲ. ಹೌದು, ಇಡೀ ಕಲಿಯುಗದಲ್ಲಿ ಬರುವಂತಹ ಸುದ್ದಿ ಇಲ್ಲಿಯವರೆಗೆ ಯಾರೂ ಕೂಡ ಈ ಅವಕಾಶವನ್ನು ಪಡೆದುಕೊಂಡಿಲ್ಲ. ನೀವು ಈ ಅವಕಾಶವನ್ನು ಕೈತಪ್ಪಿ ಹೋಗುವಂತೆ ಮಾಡಿಕೊಂಡರೆ ನಿಮ್ಮಷ್ಟು ದುರಾದೃಷ್ಟವಂತರು ಯಾರೂ ಇರುವುದಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿಮ್ಮ ಜೀವಿತ ಅವಧಿಯಲ್ಲಿ ಎಲ್ಲರ ಮೇಲೆ ದಯೆ ತೋರಿಸುವುದು ನಿಮ್ಮ ವಿಶೇಷವಾದ ಗುಣ
ಗುಣವಾಗಿತ್ತು ಮತ್ತು ಅವರು ಯಾರಿಗಾದರೂ ಒಮ್ಮೆಯಾದರೂ ದಯೆ ತೋರಿಸಿದರೆ ಅವರ ಜೀವನದಲ್ಲಿ ಈಗ ಯಾವುದೇ ರೀತಿಯ ಹಣಕ್ಕೆ ಅಥವಾ ಯಾವುದೇ ಸಂಬಂಧಪಟ್ಟಂಥ ವಿಚಾರಗಳಿಗೆ ಕಷ್ಟಪಡುವ ಸಮಸ್ಯೆ ಪಡುವಂತಹ ಸಮಯ ಇರೋದಿಲ್ಲ. ಹೌದು, ಖಂಡಿತವಾಗಿ ಕುಬೇರನು ನಿಮ್ಮ ಜೀವನದ ಮೇಲೆ ನೇರವಾಗಿ ಪರಿಣಾಮವನ್ನು ಬೀರ್ತಿದ್ದಾರೆ. ಇದರ ಒಂದು ಆಶೀರ್ವಾದ ನಿಮ್ಮ ಮೇಲೆ ಇರೋದ್ರಿಂದ ಬಹಳಷ್ಟು ಅದೃಷ್ಟವಂತರಾಗಿ ಪ್ರತಿಯೊಂದು ಕೆಲಸದಲ್ಲೂ ಕೂಡ ನೀವು ಲಾಭವನ್ನು ಪ್ರಗತಿಯನ್ನು ಪಡೆದುಕೊಳ್ಳುವ ಸಮಯ. ಈಗ ಎಲ್ಲ ಜನರು ನಿಮ್ಮ ಸುತ್ತಮುತ್ತಲೂ ಸೇರಿಕೊಳ್ಳುತ್ತಾರೆ, ಸುತ್ತಾಡುತ್ತಾರೆ, ನಿಮ್ಮ ಪತ್ರಗಳನ್ನು ಅನುಸರಿಸುತ್ತಾರೆ ಮತ್ತು ನಿಮ್ಮನ್ನು ಅರ್ಥ ಮಾಡಿಕೊಳ್ಳದವರು, ನಿಮ್ಮ ಭಾವನೆಗಳನ್ನು ಗೌರವಿಸಿದ ಕೆಲವು ಜನರು, ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುತ್ತಿದ್ದಂಥವರು, ಯಾವಾಗಲೂ ನಿಮ್ಮನ್ನು ಅನುಮಾನಿಸುತ್ತಿದ್ದವರು, ಅವಮಾನಿಸುತ್ತಿದ್ದವರು ನಿಮ್ಮ ಸ್ವಂತದವರಾಗಿದ್ದಾರೆ. ಅವರೇ ನಿಮ್ಮ ಶತ್ರುಗಳಂತೆ ವರ್ತಿಸಿದ ಸ್ನೇಹಿತರು. ಈಗ ಆ ಜನರು ರಾತ್ರಿಯಲ್ಲಿ ನಿದ್ದೆ ಕಳೆದುಕೊಳ್ತಾರೆ ಮತ್ತು ದಿನವನ್ನು ಆವರಿಸಿಕೊಳ್ಳುತ್ತಾರೆ. ನಿಮ್ಮ ಪ್ರಗತಿಯು ಅವರ ಕಣ್ಣುಗಳಿಂದ ನಿದ್ರೆಯನ್ನು ಕಸಿದುಕೊಳ್ಳುತ್ತದೆ. ಹೌದು ಸ್ನೇಹಿತರೆ, ಆದರೆ ಮೊದಲನೇದಾಗಿ ನೀವು ಹೆಚ್ಚು ಹೆಮ್ಮೆ ಪಡಬಾರದು. ಏಕೆಂದರೆ ನೆನಪಿನಲ್ಲಿ ಇಡೀ ಶತ್ರುಗಳು ಯಾವಾಗಲೂ ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ. ನೆನಪಿಟ್ಟುಕೊಳ್ಳಬೇಕು, ನೀವು ರೋಗ ಲಕ್ಷಣಗಳ ಮೇಲೆ ಗಮನ ಕೊಡಬೇಕು. ನಿಮ್ಮ ಕುಟುಂಬ ಸದಸ್ಯರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ಹದಗೆಟ್ಟರೆ ನೀವು ಅದನ್ನು ಎಷ್ಟೇ ಕೋಟಿ ಹಣ ಕೊಟ್ಟರೂ ಕೂಡ ಪಡೆದುಕೊಳ್ಳೋದಕ್ಕೆ ಸಾಧ್ಯವಾಗುವುದಿಲ್ಲ. ನೀವು ನಿಮ್ಮ ಜೀವನದಲ್ಲಿ ಇರ್ತಕ್ಕಂತಹ ಪ್ರತಿಯೊಂದು ಸಂತೋಷವನ್ನು ಪಡೆದುಕೊಳ್ಬೇಕಂದ್ರೆ ಬದುಕಲು ಸಾಧ್ಯವಾಗುವಷ್ಟು ವಿಶೇಷವಾಗಿರುವಂತಹ ಆರೋಗ್ಯವನ್ನು ಸೃಷ್ಟಿ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಉತ್ತಮ ಆಹಾರವನ್ನು ಸೇವನೆ ಮಾಡಬೇಕು. ನಿಮ್ಮ ಆತ್ಮವಿಶ್ವಾಸ ತುಂಬ ಒಳ್ಳೆಯದು, ಆದರೆ ಆತ್ಮವಿಶ್ವಾಸ ಕೆಲವೊಂದು ಕೆಲಸಗಳಲ್ಲಿ ಅಡೆತಡೆಯನ್ನು ಸೃಷ್ಟಿಸಬಹುದು. ಎಲ್ಲ ಕೆಲಸದಲ್ಲಿ ಅಪೂರ್ಣತೆಯನ್ನು ತಂದುಕೊಡಬಹುದು. ಏಕೆಂದರೆ ನಾನೇ ಸರಿ, ನನ್ನದೇ ಸರಿ ಎಂಬ ಭಾವನೆ ನಿಮಗೆ ಕೆಲವೊಂದಿಷ್ಟು ದುಷ್ಟ ಪರಿಣಾಮವನ್ನು ದುಷ್ಟ ಕಣ್ಣುಗಳಿಂದ ಪ್ರಭಾವಿತರನ್ನಾಗಿ ಮಾಡುತ್ತದೆ. ನಿಮ್ಮ ಕೆಲಸದ ಬಗ್ಗೆ ಮಾಹಿತಿಯನ್ನು ಬೇರೆಯವರೊಂದಿಗೆ ಮರೆ ಮಾಡಲು ನೀವು ಎಷ್ಟೇ ಪ್ರಯತ್ನಿಸಿದರೂ ಕೂಡ ನಿಮ್ಮ ಶತ್ರುಗಳು, ನಕಾರಾತ್ಮಕ ಶತ್ರುಗಳ ಒಂದು ಕ್ರಿಯೆಗಳು ನಿಮ್ಮ ಕೆಲಸಕ್ಕೆ ಅಡ್ಡಿಯಾಗುತ್ತದೆ. ಅಂತಹ ಪರಿಸ್ಥಿತಿಯಲ್ಲಿ ಮುಂದಿನ 48 ಗಂಟೆಗಳಲ್ಲಿ ಒಂದು ಸಣ್ಣದಾಗಿರುವಂತಹ ಪರಿಹಾರವನ್ನು ಕೂಡ ನೀವು ಪ್ರಯತ್ನ ಮಾಡ್ಬೋದು. ಈ ಪರಿಹಾರವು ನಿಮಗೆ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡೋದಕ್ಕಾಗೋದಿಲ್ಲ. ಯಾವುದೇ ರೀತಿಯ ಕಷ್ಟವನ್ನು ಕೂಡ ಮೈ ಮೇಲೆ ಎಳೆದುಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಅದ್ಭುತ ಬದಲಾವಣೆಯನ್ನು ತರುತ್ತದೆ. ನೀವು ಮೊದಲನೇದಾಗಿ ಮಾಡಬೇಕಾದ ಸಣ್ಣ ಪರಿಹಾರ ಅಂದರೆ ಶ್ರೀ ಮಂತ್ರವನ್ನು 108 ಬಾರಿ ಜಪಿಸಬೇಕು. ಒಂದು ಪುಸ್ತಕದಲ್ಲಿ ಬರಿಬೇಕು. ಒಂದು ಫಲಾವಳಿಯನ್ನು ತೆಗೆದುಕೊಂಡು ಅದರಲ್ಲಿ ನಿಮಗೆ ಇರ್ತಕ್ಕಂತಹ ಸಮಸ್ಯೆಯನ್ನು ಬಡಿದು ಬೆಂಕಿಯಲ್ಲಿ ಅಂದರೆ ಕರ್ಪೂರದಲ್ಲಿ ಸುಟ್ಟು ಅದನ್ನು ಗಾಳಿಯಲ್ಲಿ ಊದಿ ಅಥವಾ ನೀರಿನಲ್ಲಿ ಚೆಲ್ಲಿಬಿಡಿ. ಈ ರೀತಿಯಾಗಿ ಮಾಡಿ ನೋಡಿ. ಖಂಡಿತವಾಗಿ ಇನ್ನು 4 ದಿನದ ಒಳಗಾಗಿ ನಿಮ್ಮ ಮನೆ, ಮನಸ್ಸು, ನಿಮ್ಮ ಜೀವನ ಅದ್ಭುತವಾಗಿರುತ್ತದೆ. ನಿಮ್ಮ ಜೀವನದಲ್ಲಿರ್ತಕ್ಕಂಥ ಎಲ್ಲ ತೊಂದರೆಗಳು ನಿವಾರಣೆಯಾಗುತ್ತೆ ಮತ್ತು ನಿಮ್ಮ ಪ್ರಯತ್ನದಲ್ಲಿ ಯಶಸ್ಸಿಗೆ ಹೊಸ ಮಾರ್ಗಗಳು ತೆರೆದುಕೊಳ್ಳುತ್ತದೆ. ಈ ಪರಿಹಾರವು ನಿಮಗೆ ಪರಿಣಾಮಕಾರಿಯಾಗಿರುತ್ತದೆ, ಶಕ್ತಿಯುತವಾಗಿದೆ ಮತ್ತು ಇದು ನಿಮ್ಮ ಜೀವನವನ್ನು ಸಂಪತ್ತು, ಸಮೃದ್ಧಿ ಮತ್ತು ಯಶಸ್ಸಿನಿಂದ ತುಂಬುತ್ತದೆ. ಖಂಡಿತವಾಗಿ ನಿಮಗೆ ಹಲವಾರು ವರ್ಷಗಳಿಂದ ನಿಮ್ಮಿಂದ ಮರೆ ಮಾಡಲ್ಪಟ್ಟ ಸತ್ಯವೊಂದನ್ನು ನಾನು ನಿಮಗೆ ತಿಳಿಸುತ್ತೇನೆ. ಈ ಸತ್ಯವನ್ನು ಕೇಳಿದಾಗ ನಿಮ್ಮ ಮೈ ಜುಮ್ಮೆನಿಸುತ್ತದೆ, ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಲು ಪ್ರಾರಂಭಿಸುತ್ತದೆ. ಹೌದು, ಯಾಕೆಂದರೆ ಈ ಒಂದು ವಿಶೇಷವಾಗಿರುವ ಜೂನ್ ತಿಂಗಳು 25ರಿಂದ 25ರವರೆಗೂ ನಿಮ್ಮ ಮನೆಯಲ್ಲಿ ನಿಮ್ಮ ಬೆನ್ನ ಹಿಂದೆ ನಿಮ್ಮ ದೊಡ್ಡ ಶತ್ರುವಾಗಿ ಮಾರ್ಪಟ್ಟಿರುವಂತಹ ಒಬ್ಬ ವ್ಯಕ್ತಿ ಮತ್ತು ನಿಮಗೆ ದ್ರೋಹ ಮಾಡುತ್ತಿದ್ದಾನೆ. ನಿಮ್ಮ ಭಾವನೆಗಳಿಗೆ ಆಟವಾಡುತ್ತಿದ್ದಾನೆ. ನಿಮ್ಮ ಭಾವನೆಗಳಿಂದ ಆಕರ್ಷಿತರಾಗಿ ಬೇರೆಯವರಿಗೆ ನೋವುಂಟು ಮಾಡುವ ಏನನ್ನಾದರೂ ಹೇಳಬಹುದು. ಆದ್ದರಿಂದ ನಿಮ್ಮ ಭಾಷೆಯನ್ನು ನಿಯಂತ್ರಿಸಿ. ಮಾತನಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಯಾರಿಗೆ ಭಾಷೆ ಕೊಡುವ ಮೊದಲು ಯೋಚನೆ ಮಾಡಿ. ಸಂತೋಷದಲ್ಲಿ ಮಾತು ಕೊಡಬಾರದು, ದುಃಖದಲ್ಲಿ ಶಾಪ ಹಾಕಬಾರದು. ಅದಕ್ಕೋಸ್ಕರ ಎಚ್ಚರಿಕೆ ಅಗತ್ಯ. ಒಂದು ಸಣ್ಣ ಮಾತು ಕೂಡ ಯಾರೊಬ್ಬರ ಹೃದಯವನ್ನು ಮುರಿಯಬಹುದು. ಇದನ್ನು ತಡೆಯಲು ಮಾತನಾಡುವ ಮೊದಲು ಎಚ್ಚರಿಕೆಯಿಂದ ಯೋಚಿಸಿ. ಪ್ರತಿ ಪದವನ್ನು ಉತ್ತಮವಾದ ಎಚ್ಚರಿಕೆಯಿಂದ ಬಳಸಿರಿ. ಏಕೆಂದರೆ ನಿಮ್ಮ ಕ್ರಿಯೆಗಳ ಪರಿಣಾಮಗಳು ಒಳ್ಳೆಯದು ಅಥವಾ ಕೆಟ್ಟದ್ದಾಗಿರಲಿ ತಕ್ಷಣವೇ ಅದು ಬರುತ್ತದೆ. ಆದರೆ ಅನ್ಯಾಯದ ಒಂದು ದಾರಿಯಲ್ಲಿ ನಿಮ್ಮನ್ನು ಕೃತ್ಯಗಳು ತೂಕ ಮಾಡಿ ಮುಂದಿನ ಜನ್ಮದಲ್ಲೂ ಕೂಡ ಶಿಕ್ಷೆಗೆ ಒಳಗಾಗುವಂತೆ ಮಾಡುತ್ತದೆ. ಅದಕ್ಕೋಸ್ಕರ ತಕ್ಷಣ ಕರ್ಮದ ಫಲಿತಾಂಶವನ್ನು ನೀವು ಅನುಭವಿಸೋಕೆ ಸಿದ್ಧರಾಗಬೇಕಾಗುತ್ತದೆ. ಯಾರದೇ ಮೋಸವಾಗಿರಲಿ, ಯಾರದ್ದೇ ಒಳ್ಳೆಯತನವಾಗಿರಲಿ, ಯಾರದ್ದೇ ವಂಚಿತರಾಗಿರಲಿ, ನಿಮ್ಮ ಜನ್ಮದಲ್ಲಿಯೇ ದ್ರೋಹಕ್ಕೆ ಒಳಗಾಗಿದ್ದರೂ ಸರಿಯೇ ನೀವು ಯಾವುದೇ ಒಂದು ಪ್ರತಿ ಪದವನ್ನು ಯೋಚನೆ ಮಾಡಿ ಮುಂದುವರಿಯೋದು ಬಹಳ ಮುಖ್ಯ. ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಿದರೆ ನಿಮಗೆ ಅತ್ಯುತ್ತಮ ಪ್ರತಿಫಲ ಭವಿಷ್ಯದಲ್ಲಿ ಸಿಗುತ್ತದೆ. ಈ ಒಂದು ಸಮಯದಲ್ಲಿ ನೀವು ಮಾಡುವಂತಹ ಎಲ್ಲವೂ ಕೂಡ 100ರಷ್ಟು ಹೆಚ್ಚಾಗಿ ಹಿಂತಿರುಗುತ್ತದೆ. ಆದ್ದರಿಂದ ಒಳ್ಳೆಯ ಕೆಲಸಕ್ಕೆ ಹೆಚ್ಚು ಮಹತ್ವವನ್ನು ಕೊಡಿ. ಮನಸ್ಸನ್ನು ಯಾವಾಗಲೂ ಶಾಂತವಾಗಿ ಶುದ್ಧವಾಗಿಟ್ಕೊಳ್ಳಿ. ನಿಮ್ಮ ಕನಸಿನಲ್ಲೂ ಸಹ ಊಹಿಸಿರದ ವಿಷಯ ಇಡೀ ಒಂದು ನಿಮ್ಮ ಜಗತ್ತನ್ನೇ ಬದಲಾಯಿಸುತ್ತದೆ. ನಿಮ್ಮ ಗ್ರಹಗಳ ಸಂಚಾರ ಮತ್ತು ನಿಮ್ಮ ಪಂಚಾಂಗವನ್ನು ಆಧರಿಸಿ ಈ ವಿಡಿಯೋದ ಮೇಲೆ ಮಾಡಿರುವಂತಹ ಪ್ರತಿಯೊಂದು ವಿಷಯವೂ ಕೂಡ ನಿಮಗೆ ಸತ್ಯವಾಗಿ ನಡೆಯುವಂತಹ ನಿಖರವಾಗಿರುವಂತಹ ಮಾಹಿತಿ ಆಗಿರುತ್ತದೆ. ಇನ್ನು 3-4 ದಿನಗಳಲ್ಲಿ ನಿಮಗೆ ಅದ್ಭುತವಾದ ಫಲಿತಾಂಶವನ್ನು ನೋಡಿಕೊಳ್ಳುವ ಸಮಯ ಅಂತ ಹೇಳ್ಬೋದು. ನಾನು ನಿಮಗೆ ಭರವಸೆ ನೀಡುತ್ತೇನೆ. ನೀವು ಒಳ್ಳೆಯ ಕೆಲಸವನ್ನು ಮಾಡಿದಾಗ, ಶ್ರದ್ಧಾ ಭಕ್ತಿಯಿಂದ ಕೆಲಸವನ್ನು ಮುಂದುವರಿಸಿದಾಗ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ. ಈಗ ಹಲವಾರು ವರ್ಷಗಳ ಒಂದು ವಿಶೇಷವಾಗಿರುವ ಕನಸು ನನಸಾಗುವ ಸಮಯ. ನೀವು ಯಾವುದೇ
ರೀತಿಯ ವಿಚಾರದಲ್ಲಾದರೂ ಕೂಡ ಒಂದು ಸ್ಪಷ್ಟ ನಂಬಿಕೆ ನಿರ್ಧಾರದಲ್ಲಿ ಒಂದು ಸ್ಪಷ್ಟತೆಯನ್ನು ಪಡೆದುಕೊಂಡು ಹೆಜ್ಜೆಯನ್ನು ಮುಂದುವರಿಸಿ ನಿಮ್ಮನ್ನು ತಡೆಯೋದಕ್ಕೆ ಯಾರಿಂದ ಕೂಡ ಸಾಧ್ಯವಾಗೋದಿಲ್ಲ. ಈ ಮಾಹಿತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.